ನಮಸ್ಕಾರ ಬಂಧುಗಳೇ. ರಾಯಚೂರಿನ ಶಾಲಾ ವಾಹನದ ಅಪಘಾತ ಪ್ರಕರಣ ಇಡೀ ರಾಜ್ಯಕ್ಕೆ ಮಾದರಿಯಾಗಬೇಕು. ಶಾಲಾ ವಾಹನವನ್ನ ಓಡಿಸುತ್ತಿದ್ದಂತಹ ಚಾಲಕನ ನಿರ್ಲಕ್ಷ್ಯವೋ ಅಥವಾ ಸಾರಿಗೆ ಸಂಸ್ಥೆ ಚಾಲಕನ ನಿರ್ಲಕ್ಷ್ಯವೋ ಇಲ್ಲಿ ಮುಖ್ಯ ಅಲ್ಲ. ಆದ್ರೆ ಇಲ್ಲಿ ಹೋಗಿರುವುದು ಅಮೂಲ್ಯವಾದಂತಹ ವಿದ್ಯಾರ್ಥಿಗಳ ಪ್ರಾಣ. ಭವಿಷ್ಯದ ಪ್ರಜೆಗಳೇ ಎಂದೇ ಗುರುತಿಸಲ್ಪಡುವ ವಿದ್ಯಾರ್ಥಿಗಳ ಈ ಸಾವಿಗೆ ನ್ಯಾಯ ಕೊಡುವವರು ಯಾರು? ಇಂತಹ ಪ್ರಕರಣ ಮಂಡ್ಯದಲ್ಲೂ ನಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮಂಡ್ಯದ ಪ್ರಮುಖ ಶಾಲೆಗಳಲ್ಲಿ ಓಡಿಸ್ತಾ ಇರುವಂತಹ ಶಾಲಾ ವಾಹನಗಳಿಗೆ RTO ನಿಗದಿ ಮಾಡಿರುವಂತಹ ಮಾನದಂಡಗಳೇ ಇಲ್ಲ. CC ಕ್ಯಾಮ್ರಾ ಆಗಿರ್ಬೋದು, ಚಾಲಕರಿಗೆ ಸರಿಯಾದಂತಹ ಸೌಲಭ್ಯಗಳು ಇರ್ಬೋದು, ಅಥವಾ ಚಾಲಕರು ಒಂದು ಸಮವಸ್ತ್ರನ ಧರಿಸುವಂತಹದ್ದಿರ್ಬೋದು, ಅಥವಾ ಅವರಲ್ಲಿ ಸಂಯಮ ಅನ್ನೋದು ತುಂಬಾ ಕಡಿಮೆ. ನೀವು ಇಲ್ಲಿ ನೋಡ್ಬೋದು, ಶಿಕ್ಷಕರು ಕೂಡ ಇಲ್ಲಿ ಎಡುತ್ತಾ ಇದ್ದಾರೆ. ತಮ್ಮ ಮಕ್ಕಳನ್ನ ಕ್ರೀಡಾಕೂಟಕ್ಕೆ ಕರೆದುಕೊಂಡು ಬರ್ಬೇಕಾದ್ರೆ ಅವರನ್ನ ಗೂಡ್ಸ್ ವಾಹನದಲ್ಲಿ ಪ್ರಾಣಿಗಳು ತುಂಬಿದ ಹಾಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಇದನ್ನ ನಾವು ಕಳೆದ ಸಂಚಿಕೆಯಲ್ಲಿ ನಿಮ್ಗೆ ತೋರಿಸಿದ್ವಿ. ಅಂದ್ರೆ ಹಳ್ಳಿಗಳಿಂದ ಮಕ್ಕಳನ್ನ ನಗರಕ್ಕೆ ಕರೆದುಕೊಂಡು ಬರ್ಬೇಕಾದ್ರೆ ಗೂಡ್ಸ್ ವಾಹನಗಳಲ್ಲಿ 40ರಿಂದ 50 ಮಕ್ಕಳನ್ನ ತುಂಬಿಕೊಂಡು ಮಂಡ್ಯ ನಗರಕ್ಕೆ ಕರೆದುಕೊಂಡು ಬರ್ತಾ ಇದ್ದಾರೆ. ಈ ಬಗ್ಗೆ SP ಅವರ ಗಮನಕ್ಕೆ ತಂದರೂ ಈ ಪ್ರಕರಣವನ್ನ ಮುಚ್ಚಿ ಹಾಕಲಾಗಿದೆ. ಸ್ಥಳೀಯ ಅಧಿಕಾರಿಗಳಿಗೆ ಅಂದ್ರೆ DPIಗಾಗಿರ್ಬೋದು ಅಥವಾ ಕ್ರೀಡಾಕೂಟದ ಅಧಿಕಾರಿಗಳ ಗಮನಕ್ಕೂ ತಂದರೂ ಅವರು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಒಂದು ವೇಳೆ ಮಂಡ್ಯದಲ್ಲಿ ಅಂತಹ ಪ್ರಕರಣ ನಡೆದಿದ್ದರೆ ಅದಕ್ಕೆ ಹೊಣೆ ಯಾರು? ಅಧಿಕಾರಿಗಳು ಹೊಣೆಯನ್ನ ಹೊರ್ತಾರಾ ಅಥವಾ ಜಿಲ್ಲಾ ಪೊಲೀಸ್ ಇಲಾಖೆ ಹೊಣೆಯನ್ನ ಹೊರುತ್ತಾ? ಮಂಡ್ಯದಲ್ಲಿರುವಂತಹ ಯಾವುದೇ ಶಾಲಾ ವಾಹನಗಳಿಗೆ CC ಕ್ಯಾಮ್ರಾವನ್ನ ಅಳವಡಿಕೆ ಮಾಡಿಲ್ಲ. ಶಾಲಾ ವಾಹನವನ್ನ ಓಡಿಸುವಂತಹ ನಿರ್ವಾಹಕರು ದುಗುಡದಿಂದ, ಗಾಬರಿಯಿಂದ, ಅಜಾಗರೂಕತೆಯಿಂದ ವಾಹನಗಳನ್ನ ಓಡಿಸ್ತಾರೆ. ಓವರ್ ಸ್ಪೀಡ್ ನಲ್ಲಿ ವಾಹನಗಳನ್ನ ಓಡಿಸ್ತಾರೆ. ಬೆಂಗಳೂರು ಮೈಸೂರು ಸೂಪರ್ ಫಾಸ್ಟ್ ಹೈವೇಯಲ್ಲೂ ಕೂಡ ತಮ್ಮ ವಾಹನದ ಅತಿ ವೇಗವನ್ನ ನೋಡ್ಬೋದು. ಹಾಗಾಗಿ ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ ಮಂಡ್ಯದಲ್ಲಿರುವಂತಹ ಶಾಲಾ ವಾಹನಗಳ ವೇಗದ ಮಿತಿಗೆ ಕಡಿವಾಣವನ್ನ ಹಾಕಬೇಕು. ಚಾಲಕರಲ್ಲಿ ಸಂಯಮವನ್ನ ಮತ್ತೆ ತಾಳ್ಮೆಯನ್ನ ಪರೀಕ್ಷೆಯನ್ನ ಮಾಡಬೇಕು. ಕೆಲವೊಂದು ವಾಹನಗಳಿಗೆ FCನೇ ಮುಗಿದಿದೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿವೆ. ಚಾಲಕರಿಗೆ ಸರಿಯಾದ ಚಾಲನೆ ಗೊತ್ತಿಲ್ಲ, ಮತ್ತೆ ಟ್ರಾಫಿಕ್ ರೂಲ್ಸ್ಗಳು ಕೂಡ ಗೊತ್ತಿಲ್ಲ. ಅವರು ಹೇಗೆ ಬೇಕು ಹಾಗೆ ವಾಹನಗಳನ್ನ ಲೆಫ್ಟ್ ಅಥವಾ ರೈಟ್ಗೆ ಟರ್ನ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಓವರ್ಟೇಕ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸಾರಿಗೆ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಗಮನವನ್ನ ಹರಿಸಬೇಕಾಗಿದೆ. ರಾಯಚೂರಿನ ಪ್ರಕರಣ ಮಂಡ್ಯದಲ್ಲಿ ಮರುಕಳಿಸದ ರೀತಿ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ. ಧನ್ಯವಾದಗಳು.